ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು 30 ದಿನಗಳಾಯಿತು ಅಂತಂದ್ಬಿಟ್ಟು ಸರ್ಕಾರಿ ಜಾಹೀರಾತುಗಳೆಲ್ಲ ವಿಜೃಂಭಿಸ್ತಾ ಇದ್ದಾವೆ. ಇವತ್ತಿನ ದಿನಪತ್ರಿಕೆಗಳಲ್ಲಿ ಪೂರ್ಣ ಪುಟದ ಜಾಹೀರಾತು 30 ದಿನಗಳೇ ಮಾಡಿದ ಅಮೋಘ ಸಾಧನೆಗಳ ಬಣ್ಣನೆ ತುಂಬ್ಕೊಂಡ್ಬಿಟ್ಟಿದೆ. ಇದೇನಿದು? ಡಿ ಕೆ ಶಿ ಸರ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿಬಿಡ್ತಾ? 35 ದಿನಕ್ಕೆ ಜಾಹೀರಾತು ಕೊಟ್ಟು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅಂತಂದರೆ ಇನ್ನೊಂದು ತಿಂಗಳು ಅಂದರೆ 14ನೇ ತಾರೀಕಿನಿಂದ ಆಷಾಢ ಮಾಸ ಶುರುವಾಗುತ್ತೆ. ಆಷಾಢದ ಬಿರುಗಾಳಿ ಏನಾದರೂ ಬೀಸಲಿದೆಯಾ ಈ ಸರ್ಕಾರಕ್ಕೆ? ಹೀಗೆ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಮಾತಾಡಿಕೊಳ್ಳೋ ಹಾಗಾಗ್ಬಿಟ್ಟಿದೆ. ಅದೇನೇ ಇರಲಿ, ಡಿ ಕೆ ಶಿವಕುಮಾರ್ 3 ವರ್ಷಗಳ ನಂತರ ಶತಾಯಗತಾಯ ಪ್ರಯತ್ನ ಮಾಡಿ ಕೊನೆಗೂ ಅವರ ಪ್ರಾರ್ಥನೆ ಫಲ ಕೊಟ್ಟಿತು. ಪ್ರಾರ್ಥನೆ ಫೇಲ್ ಆಗಲಿಲ್ಲ, ಮುಖ್ಯಮಂತ್ರಿ ಆಗೇ ಬಿಟ್ಟರು. ಇಂದಿಗೆ ಸರಿಯಾಗಿ 1 ತಿಂಗಳ ಹಿಂದೆ ಸುಮಾರು 13 ಜನರ ಮಂತ್ರಿಗಳ ಸಮೇತ 14 ಸಚಿವರ ಸಚಿವ ಸಂಪುಟವನ್ನು ರಚಿಸ್ಕೊಂಡ್ಬಿಟ್ಟು ಕಾರ್ಯಾರಂಭ ಮಾಡೇ ಬಿಟ್ಟರು. ಮೊದಲ ದಿನದಿಂದಲೇ ತಡ ಮಾಡಲಿಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದರು. ಹಲವಾರು ಮಹತ್ವದ ಘೋಷಣೆಗಳನ್ನು ಮಾಡಿಬಿಟ್ರು. ಉಚಿತ ಬಸ್ ಪ್ರಯಾಣದ ಸವಲತ್ತನ್ನು ವಿದ್ಯಾರ್ಥಿಗಳಿಗೂ ಅಂದರೆ ಗಂಡು ಹುಡುಗರಿಗೂ ವಿಸ್ತರಿಸಿದ್ದೇವೆ ಅಂತ ಘೋಷಣೆ ಮಾಡಿದರು. ಬೆಂಗಳೂರಲ್ಲಿ ಮಾಡ್ದಂಗೆ ಬಿ ಖಾತಾ ಸೈಟ್ಗಳನ್ನು ಎ ಖಾತಾ ಪರಿವರ್ತನೆಗಿದ್ದ ದಂಡವನ್ನು 5ರಿಂದ 2% ಇಳಿಸ್ಬಿಟ್ಟು ರಾಜ್ಯದ ಎಲ್ಲ ನಗರಗಳಿಗೂ ಪಟ್ಟಣಗಳಿಗೂ ವಿಸ್ತರಿಸಿದ್ದೇವೆ ಅಂತ ಘೋಷಣೆ ಮಾಡಿದರು. ದಿಲ್ಲಿಯಲ್ಲಿ ಮತ್ತೊಂದು ಕರ್ನಾಟಕ ಭವನವನ್ನು ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ IAS IPS ಇತ್ಯಾದಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಅರ್ಹರಾಗಿರೋ ವಿದ್ಯಾರ್ಥಿಗಳ ವಸತಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಘೋಷಣೆ ಮಾಡಿದರು. ಇದೆಲ್ಲದರ ನಡುವೆ ಖಾತಾ ಹಂಚಿಕೆಯಲ್ಲಿ ಕೊಂಚ ಎಡವಟ್ಟು ಕಾಣಿಸ್ತು. ಅದರಲ್ಲೂ ಮುಖ್ಯವಾಗಿ ಹಿಂದಿನ ಸರ್ಕಾರದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಬೆಂಗಳೂರು ರಾಜಕಾರಣದ ಸೂತ್ರಧಾರ ರಾಮಲಿಂಗಾರೆಡ್ಡಿ ಅಂತ ಅನೇಕರು ಪರಿಭಾವಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಯಸಿದ್ದು ಬೆಂಗಳೂರು ಅಭಿವೃದ್ಧಿ, ಅದರ ಬದಲು ಅವ್ರಿಗೆ ಜಲಸಂಪನ್ಮೂಲ ಕೊಟ್ಬಿಟ್ರು. ಇರಿಗೇಷನ್ ಇಲಾಖೆ ತಮ್ಮ ಅಸಮಾಧಾನವನ್ನು ಹತ್ತಿಕೊಳ್ಳಿಕ್ಕಾಗಲಿಲ್ಲ, ಫೋನ್ ಬಂದ್ ಮಾಡ್ಕೊಂಬಿಟ್ಟು ಅಲ್ಲೆಲ್ಲೋ ಹೊಸೂರು ದಾರಿಯಲ್ಲಿ ಹೊರಟುಬಿಟ್ಟಿದ್ರು. ರಾಮಲಿಂಗಾರೆಡ್ಡಿ ಅವರು ಬೇಸರ ಮಾಡ್ಕೊಂಬಿಟ್ಟು ನನಗಿದು ಬೇಕಾಗಿಲ್ಲ ಅಂತಂದ್ರು. ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನಂತಂದರೆ, ನಾನು ಹಳ್ಳಿಗಳ ಕಡೆ ಓಡಾಡೇ ಇಲ್ಲ, ಈ ನೀರಾವರಿ ಇಲಾಖೆ ತೊಗೊಂಡು ನಾನು ಏನು ಮಾಡಲಿ, ನನಗೆ ಬೆಂಗಳೂರು ಅಭಿವೃದ್ಧಿ ಬೇಕಾಗಿತ್ತು ಅಂತಂದರು. ಹಾಗೂ ಹೀಗೂ ಅವ್ರು ಮನವೊಲಿಸ್ಬಿಟ್ಟು ಜಲಸಂಪನ್ಮೂಲ ಖಾತೆಗೆ ಕೊಟ್ಟರು. ಆದರೂ ಕೂಡ ಅವ್ರ ಮನಸ್ಸು ತಣ್ಣಗಾದಂಗೆ ಕಾಣಲ್ಲ. ಯಾಕೆ ಅಂತಂದರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮಾಡಿದ ಮತ್ತೊಂದು ಮಹತ್ವದ ಕೆಲಸ ಅಂತಂದರೆ, ಕಳೆದ 2 ವರ್ಷಗಳಿಂದ ನಡೆದಿದ್ದ ತುಂಗಭದ್ರಾ ಡ್ಯಾಮ್, ಮುನ್ರಾಬಾದ್ನ ತುಂಗಭದ್ರಾ ಅಣೆಕಟ್ಟಿನ ಆ 32 ಕ್ರೆಸ್ಟ್ ಗೇಟ್ಗಳ ಮರುಸ್ಥಾಪನೆ, ಮರುನಿರ್ಮಾಣ ಮತ್ತು ಉದ್ಘಾಟನೆ. ಆ ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ನೀರಾವರಿ ಸಚಿವರು ಮತ್ತು ನೆರೆಯ 2 ರಾಜ್ಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿಬಿಟ್ಟು ಒಂದು ನಿಜವಾದ ಸಂಭ್ರಮಾಚರಣೆಯನ್ನು ಮಾಡಿದರು. ಅಲ್ಲಿ 3 ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಅಮೋಘವಾದ ಘೋಷಣೆಯನ್ನು ಮಾಡಿದರು. ಗೋದಾವರಿ ಮತ್ತು ಕಾವೇರಿ ನದಿ ಜೋಡಣೆ ಯೋಜನೆಗೆ ನಮ್ಮೆಲ್ಲರ ಸಹಮತ ಇದೆ, ಈ ಪ್ರಯೋಗವನ್ನು ನಾವು ಯಶಸ್ವಿಗೊಳಿಸ್ತೇವೆ ಅಂತ ಸಂಕಲ್ಪವನ್ನು ಮಾಡಿ ಒಂದು ಅಧಿಕೃತವಾದ ಘೋಷಣೆಯನ್ನು ಮಾಡಿಬಿಟ್ರು. ತಮಾಷೆ ಏನು ಅಂತಂದರೆ, ಅಂಥ ಮಹತ್ವದ ಕ್ಷಣದಲ್ಲೂ ಕೂಡ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಇರಲೇ ಇಲ್ಲ. ಆ ಸಚಿವರು ಇದ್ರೇನು ಇಲ್ದಿದ್ರೇನು ನಾನೆಲ್ಲ ಮಾಡ್ತೇನೆ ಅಂತ ಸಾಬೀತು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅದಾದ ನಂತರ ಮತ್ತೊಬ್ಬ ಸಚಿವರು, ಅದು ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರದ ಸಚಿವ, ವಾಷಿಂಗ್ಟನ್ ಯೂನಿವರ್ಸಿಟಿಯ ಸ್ನಾತಕೋತ್ತರ ಪದವೀಧರ ಮತ್ತು ಬೆಂಗಳೂರಿನ ಮಧ್ಯಮ ವರ್ಗ ಮತ್ತು ಕಾರ್ಪೊರೇಟ್ ವಲಯಕ್ಕೆ ಅಚ್ಚುಮೆಚ್ಚಿನ ಸ್ಮಾರ್ಟ್ ಮಂತ್ರಿ ಅನಿಸ್ಕೊಂಡ್ರು ಕೃಷ್ಣ ಬೈರೇಗೌಡರು. ಅವರಿಗೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟರು, ಆದರೆ ಮೈನಸ್ ಬೇಡಿಗೆ ಮತ್ತು ಬೃಹತ್ ಬೆಂಗಳೂರು ಪ್ರಾಧಿಕಾರ ಅವ್ರಿಗೂ ಕೂಡ ಅಸಮಾಧಾನ ಇತ್ತು. ಕೊಟ್ಟರೆ ನನಗೆ ಪೂರ್ತಿ ಇಲಾಖೆ ಕೊಡಿ, ನಾನು BDA ಮತ್ತು ಗ್ರೇಟರ್ ಬೆಂಗಳೂರು ಇಲ್ದೇ ನಾನು ಏನು ಅಭಿವೃದ್ಧಿ ಮಾಡಲಿ ಅಂತ ಅವರು ಸೆಟ್ಕೊಂಡಿದ್ರು. ಅದು ಹೇಗೋ ಅವ್ರನ್ನ ಏಮಾರಿಸ್ಬಿಟ್ಟು ಮುಂದುವರೆದ್ರು ಡಿ ಕೆ ಶಿವಕುಮಾರ್. ಅವ್ರ ಸಿಟ್ಟಿಗೆ ಇವರೇನು ಸೊಪ್ಪು ಹಾಕಲಿಲ್ಲ. ಅಷ್ಟೊತ್ತಿಗೆ ತಮಗಿದ್ದ ಅಸಮಾಧಾನವನ್ನು ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಸಂಸ್ಕೃತಿಯ ಜೊತೆಗೆ ಹಾಸುಹೊಕ್ಕಾಗಿ ಬೆರೆತು ಹೋಗಿದ್ದ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಅವರು ಬುಲ್ಡೋಜರ್ ಪ್ರಯೋಗ ಶುರುವಾಗಿಬಿಡ್ತು. ಕಳೆದ 1 ವಾರದಿಂದ ಸುಮಾರು 260 ಕಿಲೋಮೀಟರ್ ಉದ್ದದ ಫುಟ್ಪಾತ್ಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಅದರ ರಾಜಕೀಯ ಪರಿಣಾಮ ಏನಾದೀತು ಅಂತ ಈಗಾಗಲೇ ಕಾಂಗ್ರೆಸ್ ಶಾಸಕರಿಗೂ ನಾಯಕರಿಗೂ ಇತರ ಬೆಂಗಳೂರು ಮಂತ್ರಿಗಳಿಗೂ ಕಳವಳ ಶುರುವಾಗ್ಬಿಟ್ಟಿದೆ. ಮುಂದಿನ ದಿನಗಳು ನಾವು ಗ್ರೇಟರ್ ಬೆಂಗಳೂರು ಚುನಾವಣೆ ಎದುರಿಸಬೇಕಾಗಿದೆ. ನಮ್ಮ ವೋಟ್ ಬ್ಯಾಂಕೇ ಇವರೆಲ್ಲ, ತರಕಾರಿ ಮಾರೋ, ಹೂ ಮಾರೋರೆಲ್ಲ OBCಗಳು, ದಲಿತರು, ಹಣ್ಣು ಮಾರೋರೆಲ್ಲ ನಮ್ಮ ಅತ್ಯಂತ ನಂಬಿಕಸ್ಥ ವೋಟ್ ಬ್ಯಾಂಕ್ ಮುಸಲ್ಮಾನರು. ಏನಾದೀತೋ ಏನೋ ಅಂತ ಅವರೆಲ್ಲ ಕಳವಳಕ್ಕೀಡಾಗೋಂಗೆ ಆಗೋಗ್ಬಿಟ್ಟಿದೆ. ಇರಲಿ, ಇವೆಲ್ಲದರ ನಡುವೆ
ಡಿ ಕೆ ಶಿವಕುಮಾರ್ ಅನೇಕ ನಿರ್ಧಾರಗಳನ್ನು ಕೈಗೊಳ್ತಾ ಹೊರಟಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಜಡತ್ವವನ್ನು ತಲುಪಿದ್ದ ಸಿದ್ದರಾಮಯ್ಯ ಸರ್ಕಾರಕ್ಕೆ ವ್ಯತಿರಿಕ್ತವಾಗಿ ಸ್ವತಃ ತಾನೇ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟು ತಾನು ಒಬ್ಬ ಡೈನಾಮಿಕ್ ಚೀಫ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಿ ಇಡೀ ರಾಜ್ಯದ ಹಲವಾರು ಸಮಸ್ಯೆಗಳತ್ತ ಒಂಥರ ಮಲ್ಟಿ ಟಾಸ್ಕಿಂಗ್ ಶೈಲಿಯಲ್ಲಿ ಹೊರಟುಬಿಟ್ಟಿದ್ದಾರೆ. ಮೊನ್ನೆ ಗುಲ್ಬರ್ಗಕ್ಕೆ ಹೋದಾಗಲೂ ಅಷ್ಟೇ, ಕಲಬುರಗಿ ಮತ್ತು ಬೀದರ್ ಪ್ರವಾಸ ಕೈಗೊಂಡಾಗ ಅಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಿ ನಿರ್ಮಾಣವಾಗ್ತಾ ಇರೋ ಅನುಭವ ಮಂಟಪದ ಅಲ್ಲಿ ಅದರ ಗೋಡೆ ಮೇಲೆ ಹಾಕಿದ್ದ ಬಸವಣ್ಣವರ ಭಾವಚಿತ್ರದ ಎದುರಿಗೆ ಅಂಗೈಯಲ್ಲಿ ಇಷ್ಟಲಿಂಗ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರಂತೆ. ನೋಡಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತೆ ಹೊರಹೊಮ್ಮುತ್ತಾ ಇದೆ, ವಿಜೃಂಭಿಸ್ತಾ ಇದೆ. ಉತ್ತರ ಕರ್ನಾಟಕದ ಲಿಂಗಾಯತರು, ಹಳೆ ಮೈಸೂರಿನ ಒಕ್ಕಲಿಗರ ಆ ಬೆಂಬಲ ಏನಿದೆ, ಆ ಅಗೋಚರ ಬೆಂಬಲವನ್ನು ದೃಢೀಕರಿಸುವತ್ತ ಭಾಳ ಮಹತ್ವದ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲಕ್ಕಿಂತ ಮುಖ್ಯವಾಗಿ ಆ ನೊಣವಿಣಿಕೆರೆ ಅಜ್ಜಯ್ಯ, ಅದು ಕೂಡ ಒಂದು ಲಿಂಗಾಯತ ಶ್ರದ್ಧಾ ಕೇಂದ್ರ, ಅವರ ಆಶೀರ್ವಾದ ತನಗಿದೆ ಅಂತ ಸಾರಿ 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 ಅನೇಕ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲೂ ಅಜ್ಜಯ್ಯ ಇದ್ದರು. ಅವರ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಅಜ್ಜಯ್ಯನ ಫೋಟೋ ರಾರಾಜಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಏನಾದರೂ ಮಾಡಿದರೆ ಒಂದೇ ಉದ್ದೇಶ ಇಟ್ಕೊಂಡು ಹಲವು 10 ಉದ್ದೇಶಗಳು ಇಟ್ಕೊಂಡ್ಬಿಟ್ಟೆ ಮಾಡ್ತಾ ಇರ್ತಾರೆ. ಇದ್ರ ಮಧ್ಯೆ ಅವರ ಹೈಕಮಾಂಡು ಬಿ ಕೆ ಹರಿಪ್ರಸಾದ್, ಡಿ ಕೆ ಶಿವಕುಮಾರ್ಗಿಂತ 10 ವರ್ಷ ಕಾಂಗ್ರೆಸ್ ರಾಜಕಾರಣದಲ್ಲಿ ಸೀನಿಯರ್ ಆಗಿದ್ದ, ಹೈಕಮಾಂಡ್ನ ಗರ್ಭಗುಡಿಯ ಅತ್ಯಂತ ಆಪ್ತ ಆರಾಧಕರಲ್ಲೊಬ್ಬರಾಗಿದ್ದ ಬಿ ಕೆ ಹರಿಪ್ರಸಾದರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರು. ಹೀಗಾಗಿ ಪಕ್ಷದಲ್ಲೂ ಕೂಡ ಒಂದು ಸಮತೋಲನ ನಿರ್ಮಾಣ ಆಗುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಡಿ ಕೆ ಶಿವಕುಮಾರ್ ಸ್ವಲ್ಪ ವಿಚಲಿತರಾದಂತೆ ಕಂಡು ಬಂದರೂ ಕೂಡ ಅದನ್ನು ತೋರಿಸ್ಕೊಳ್ಳಿಲ್ಲ. ಅಪಾರವಾದ ತಾಳ್ಮೆ, ಸಹನೆ ಮತ್ತು ಅವರ ಮುಖಭಾವದಲ್ಲಿ ಯಾವ ಸುಳಿವೂ ಸಿಗದಂತೆ ಒಂದು ಹಾವಭಾವಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಇವತ್ತು 30ನೇ ದಿನದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪೂರ್ಣ ಪುಟದ ಜಾಹೀರಾತಿನಲ್ಲಿ 30 ಸಾಧನೆಗಳನ್ನು ಪಟ್ಟಿ ಮಾಡಿದ್ದಾರೆ. ಸಾಧನೆಗಳಂದ್ರೆ ಒಂದಿಷ್ಟು ಖಚಿತವಾಗಿ ಒಂದು 3-4 ಸಾಧನೆಗಳಿರ್ಬೋದು. ಉಳಿದಂತೆ ಎಲ್ಲವೂ ಕೂಡ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಕೊಟ್ಟಿರುವ ಡೈರೆಕ್ಷನ್ಗಳು, ಫೈಲ್ ನೋಟಿಂಗ್ಗಳು, ಜನತೆಗೆ, ರೈತಾಪಿ ವರ್ಗಕ್ಕೆ ಮತ್ತಿತರರಿಗೆ ಕೊಟ್ಟಿರೋ ಕೆಲವು ಆಶ್ವಾಸನೆಗಳು ಮತ್ತು ಭರವಸೆಗಳು, ಅವೆಲ್ಲವನ್ನು ಕೂಡ ಸಾಧನೆ ಪಟ್ಟಿ 30 ದಿನಕ್ಕೆ 30 ಸಾಧನೆಯ ಒಂದು ಪಟ್ಟಿ ಇದೆ. ಇದೆಲ್ಲದರ ಅರ್ಥ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಈಗ 13 ಸಚಿವರು ಮತ್ತು ಮುಖ್ಯಮಂತ್ರಿ ಸೇರಿ 14 ಜನರಿದ್ದಾರೆ. ಮೇಲ್ನೋಟಕ್ಕೆ ಇದು ಈಗ 2 ವರ್ಷಗಳ ಹಿಂದೆ 2024 ಆಗಸ್ಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ನಾಗರಿಕ ದಂಗೆ ಏನಿತ್ತು, ಅದಾದ ನಂತರ ಅಸ್ತಿತ್ವಕ್ಕೆ ಬಂದ ಮಹಮ್ಮದ್ ಯೂನುಸ್ ಸಂಪುಟದ ಥರ ಕಾಣ್ತಾ ಇದೆ. ಅಲ್ಲೂ 14 ಜನ ಇದ್ದರು. ಅವ್ರಿಗೆ ಮಹಮ್ಮದ್ ಯೂನುಸ್ರಿಗೆ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಅಂತ ಯಾವುದೇ ಪದನಾಮ ಇರಲಿಲ್ಲ. ಅವರು ಚೀಫ್ ಅಡ್ವೈಸರ್ ಆಗಿದ್ದರು. ಅವ್ರ ಜೊತೆಗೆ 13 ಜನ ಅಡ್ವೈಸರ್ಗಳಿದ್ದರು. ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಕೂಡ ಹಾಗೇ ಇದೆ. 13 ಜನ ಅದೇ ಹಳೆ ಮುಖಗಳು. ಡಾಕ್ಟರ್ ಯತೀಂದ್ರ ಮತ್ತು UT ಖಾದರ್ ಬಿಟ್ಟರೆ ಉಳಿದವರೆಲ್ಲ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿದ್ದ ಹಿರಿಯರೇ ಅದರಲ್ಲಿ ಸೇರಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಅನೇಕ ಜನ ಹಿರಿಯ ಮಧ್ಯಮ ತಲೆಮಾರಿನ ಮತ್ತು ಕಿರಿಯ ತಲೆಮಾರಿನ ಆಕಾಂಕ್ಷೆಗಳನ್ನೆಲ್ಲ ವೇಟಿಂಗ್ ಲಿಸ್ಟಲ್ಲಿ ಕಾಯಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆ ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ರಚನೆಗೆ ಉತ್ಸುಕರಾಗ್ತಾ ಇಲ್ಲ, ಅವಸರ ತೋರ್ತಾ ಇಲ್ಲ? ಬಹುಶಃ ಒಂದು ಕಾರಣ ಇರ್ಬೋದು. ಡಿ ಕೆ ಶಿ ಅವ್ರು ಹೇಗಿದ್ರು 33 ಜನ ಮಂತ್ರಿಗಳು ಮಾಡೋ ಕೆಲಸನ 13 ಜನ ಮಾಡ್ತಾ ಇದ್ದಾರಲ್ಲ, ಮಾಡ್ಕೊಂಡು ಹೋಗಲಿ. ಯಾಕೆ ಮಂತ್ರಿಗಳನ್ನ ಯಾರೂ ಮಿಸ್ ಮಾಡ್ಕೊಳ್ತಾ ಇಲ್ಲ ರಾಜ್ಯದ ಜನ? ಅವ್ರ ಪಾಡಿಗೆ ಅವ್ರು ಬದುಕು ನಡೆಸ್ತಾ ಇದ್ದಾರೆ. ಕೃಷಿ ಇಲಾಖೆಗೆ ಒಬ್ಬ ಮಂತ್ರಿ ಇಲ್ಲ, ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣಕ್ಕೊಬ್ಬ ಮಂತ್ರಿ ಇಲ್ಲ. ಹೇಗಿದ್ರು ಮೇಷ್ಟ್ರುಗಳೆಲ್ಲ SIR ಅಲ್ಲಿ ಬ್ಯುಸಿ ಇದ್ದಾರೆ. ಹೀಗಾಗಿ ನಡೆಯುತ್ತೆ. ಮಂತ್ರಿ ಇಲ್ದಿದ್ರು ಅದ್ರ ಪಾಡಿಗೆ ಶಾಲೆಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಕೃಷಿ ರೈತರು ಮಳೆ ಬರಲಿ ಬರದೇ ಇರಲಿ ಅವ್ರ ಪಾಡಿಗೆ ಅವ್ರ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಬೇಕು ಮಂತ್ರಿನ? ಯಾರು ರೈತರಾಗಲಿ, ಸ್ಕೂಲ್ ಮೇಷ್ಟ್ರುಗಳು ಮಕ್ಕಳಾಗಲಿ ಯಾರೂ ಮಿಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಗ್ರಹಿಕೆ ಇರ್ಬೋದು ಅಂತ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಹೊರಟಿರೋ ರೀತಿ ನೋಡಿದರೆ, ಅವರ ಆಡಳಿತ ವೈಖರಿ ನೋಡಿದರೆ ಖಂಡಿತವಾಗಿ ಸ್ವಲ್ಪ ಭರವಸೆ ಮೂಡಿಸೋ ಥರ ಒಂದು ಡೈನಮಿಸಮ್ ತಂದಿದ್ದಾರೆ. ನಿಜ, ಕಾರ್ಪೊರೇಟ್ ವಲಯದವ್ರನ್ನೂ ಸಂತೃಪ್ತಿಪಡಿಸ್ತಾ ಇದ್ದಾರೆ, ಮಿಡಲ್ ಕ್ಲಾಸ್ಗಳನ್ನ ವಶೀಕರಣ ಮಾಡ್ಕೊಳ್ತಾ ಇದ್ದಾರೆ. ವಿವಿಧ ಪ್ರದೇಶಗಳ ಬಹುಸಂಖ್ಯಾತ ಸಮುದಾಯಗಳನ್ನೆಲ್ಲ ಅವರ ವಿಶ್ವಾಸ ಗಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ರಾಜಕೀಯ ಸಿದ್ಧತೆ ಸಾಕಷ್ಟು ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಅವರ ಮಂತ್ರಿಮಂಡಲ ರಚನೆಯ ವಿಳಂಬಕ್ಕೆ ಕಾರಣ ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಯುರೋಪ್ನ ಯಾವುದೋ ದೇಶದಲ್ಲಿ ಹೋಗಿ ಕೂತ್ಕೊಂಡು ಈಗಾಗಲೇ 20 ದಿವಸ ಆಗ್ತಿದ್ರು ಕೂಡ ವಾಪಸ್ ಬರ್ತಾ ಇಲ್ಲ. ಅವರ ಸ್ವದೇಶ ಆಗಮನ ದಿನಾಂಕ ಮುಂದೂಡ್ತಾ ಹೊರಟಿದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್ ಅಂತಂದರೆ ಅವರು 13ನೇ ತಾರೀಕು ವಾಪಸ್ ಬರ್ತಾರಂತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗಿ ಮಂತ್ರಿಮಂಡಲ ವಿಸ್ತರಣೆಗೆ ಅನುಮೋದನೆ ಪಡ್ಕೊಳ್ತಾರಂತೆ. ಇವರು 30 ದಿನಕ್ಕೇ ಈ ಸಂಭ್ರಮಾಚರಣೆ ಮಾಡಿರೋದು ನೋಡಿದರೆ, ಹಿಂದೆ
ರಾಜ್ಕುಮಾರ್ ಯುಗದಲ್ಲಿ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅನ್ನೋ ತ್ರಿವಳಿ ಹೀರೋಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ, ಕನ್ನಡ ಸಿನಿಮಾಗಳಲ್ಲಿ ಪಾತ್ರ ವಹಿಸ್ತಾ ಇದ್ದಾಗ, ಅದಾದ ನಂತರ ಕಲರ್ ಫಿಲ್ಮ್ಸ್ ಬಂದಾಗಲೂ ಅಷ್ಟೇ ಅಷ್ಟೊತ್ತಿಗೆ ವಿಷ್ಣುವರ್ಧನ್ ಎಂಟ್ರಿ ಆಯಿತು, ಅನಂತನಾಗ್ ಎಂಟ್ರಿ ಆಯಿತು, ಹೊಸ ತಲೆಮಾರಿನ ನಾಯಕರೆಲ್ಲ ಎಂಟ್ರಿ, ಅಂಬರೀಷ್ ಎಂಟ್ರಿ ಆಯಿತು. ಅದ್ರ ಜೊತೆಗೆ ಆ ಕಾಲದ ತಾರಾಮಣಿಗಳು ಬಿ ಸರೋಜಾದೇವಿ, ಲೀಲಾವತಿ, ಜಯಂತಿ, ಆರತಿ, ಭಾರತಿ ಇವರೆಲ್ಲ ಇದ್ದ ಕಾಲದಲ್ಲಿ ಕನ್ನಡ ಸಿನಿಮಾಗಳಂತಂದರೆ ಕನಿಷ್ಠ 100 ದಿನ ಶತದಿನೋತ್ಸವ ಆಚರಿಸ್ತಾ ಇದ್ದರು. ಇಲ್ಲದಿದ್ದರೆ ರಜತೋತ್ಸವ ರಜತ ಮಹೋತ್ಸವ ಅಂತಂದರೆ 25 ವಾರಗಳ ನಡೀತಾ ಇದ್ವು. ಅನೇಕ ಸಿನಿಮಾಗಳು ಸುವರ್ಣ ಮಹೋತ್ಸವ ಆಚರಣೆ ಕೂಡ ಮಾಡಿದ್ವು, 50 ವಾರಗಳವರೆಗೂ ನಡೆದಿದ್ವು. ಇವತ್ತಿನ ಸಿನಿಮಾಗಳು ನೋಡ್ತಾ ಇದ್ದೇವೆ. ಕಲರ್ ಟಿ ವಿ ಆಗಮನದ ನಂತರ, ಮೊಬೈಲ್ ಫೋನ್, ಡಿಜಿಟಲ್ ಯುಗ ಬಂದಮೇಲೆ, ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳು ಬಂದಮೇಲೆ ಇವತ್ತಿನ ಕನ್ನಡ ಬಿಡುಗಡೆ ಆಗ್ತಿರೋ ಚಿತ್ರಗಳೆಲ್ಲ ಅಮೋಘ 5ನೇ ದಿನ, ವೈಭವದ 10ನೇ ದಿನ, ಸಂಭ್ರಮದ 15ನೇ ದಿನ ಅಂತ ದಿನಗಣನೆ ಶುರುವಾಗಿಬಿಟ್ಟಿದೆ ಕನ್ನಡ ಚಿತ್ರಗಳಿಗೆ. ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೂ ಬಹುಶಃ ಅದೇ ಥರದ ಆತಂಕ ಶುರುವಾಗಿದೆಯಾ? ಕ್ಷಣಗಣನೆ ಶುರುವಾಗಿಬಿಡ್ತಾಗಲೇ ಒಂದೇ ತಿಂಗಳಿಗೆ. ಅದಕ್ಕೆ ಆಗಿದ್ದಾಗೋಗಲಿ 30 ದಿನಕ್ಕೇ ಸಂಭ್ರಮಾಚರಣೆ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಇದಕ್ಕೆ ಪೂರ್ವಭಾವಿಯಾಗಿ ತಮ್ಮ ಧರ್ಮಪತ್ನಿ ಸಮೇತರಾಗಿ ಹೋಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ಬಿಟ್ಟು ಅವ್ರ ಜೊತೆಗೆ ಉಪಹಾರ ಮಾಡಿ ಬಂದಿದ್ದಾರೆ. ಆಗಾಗ್ಗೆ ದೇವರನ್ನು ಸಮಾಧಾನ ಮಾಡಬೇಕು, ಮುನಿಸ್ಕೊಳ್ಳೋ ದೇವರನ್ನ ಸಮಾಧಾನ ಮಾಡೋ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಅವೆಲ್ಲವನ್ನು ಎಷ್ಟು ಯಾಂತ್ರಿಕವಾಗಿ ಪೂರ್ವಯೋಜಿತವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಅವಧಿ ಯಾವತ್ತು ಮುಗಿಯುತ್ತೇನೋ, ಕ್ಷಣಗಣನೆ ಇರಲಿ, ಏನೇ ಇದ್ರೂ ಕೂಡ ಅವರು 2028 ನಂತರವೂ ಕೂಡ ಮುಂದುವರಿಯೋ ಯೋಚನೆ ಹಾಕ್ಕೊಂಡಿದ್ದಾರಂತೆ. ಇರಲಿ, ಇದೊಂಥರ ಕೋಆಪ್ರೇಟಿವ್ ಸೊಸೈಟಿ ಥರ ನಡೀತಾ ಇರುತ್ತೆ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಮತ್ತು ಆಡಳಿತ. ಇನ್ನೂ ಭರ್ತಿ ಆಗಬೇಕಾಗಿರೋ 20 ಮಂತ್ರಿ ಸ್ಥಾನಗಳನ್ನು ಯಾರೂ ಮಿಸ್ ಮಾಡ್ಕೊಳ್ತಾ ಇಲ್ಲ, ಸಂಬಂಧಪಟ್ಟ ಇಲಾಖೆಯವರು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಪಾಪ ಆಕಾಂಕ್ಷಿಗಳೆಲ್ಲ ತಣ್ಣಗಾಗೋಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಧಮಕಿ ಹಾಕ್ತಾಯಿದ್ರು ಸಿದ್ದರಾಮಯ್ಯರು ಇದ್ದಾಗ, ನನಗೆ ಮಂತ್ರಿ ಮಾಡದೆ ಹೋದರೆ ನನ್ನ ದಾರಿನ ನೋಡ್ಕೋಬೇಕಾಗುತ್ತಂತ ಯಾರೋ ಸಾಗರದ ಕಡೆ ಶಾಸಕರು ಹೇಳ್ತಾಯಿದ್ರು. ಅವರೆಲ್ಲ ಭಾವಿಸ್ಕೊಂಡಿದ್ದಾರೆ. ಇನ್ನು ಮುಸ್ಲಿಂ ಬಾಂಧವರು ದಾವಣಗೆರೆ ಉಪಚುನಾವಣೆ ನಂತರ ಸಾಕಷ್ಟು ಕಾಂಗ್ರೆಸ್ಸಿನ ಬಗ್ಗೆ ಬೇಸರ ಪಟ್ಟಿದ್ರು. ಅವರು ಯಾರು ಕಿಮಕ್ಕಂತ ಇಲ್ಲ. ಇದು ಡಿ ಕೆ ಶಿವಕುಮಾರ್ 30ನೇ ದಿನ ಆಚರಿಸ್ತಾ ಇದ್ದಾರೆ. ಬಹುಶಃ 45 ದಿನಗಳಿಗೊಮ್ಮೆ ಜಾಹೀರಾತು, 60 ದಿನಗಳಿಗೊಮ್ಮೆ ಜಾಹೀರಾತು, 15 ದಿನಕ್ಕೊಮ್ಮೆ ಹುಣ್ಣಿಮೆ ಅಮಾವಾಸ್ಯೆಗೊಂದೊಂದು ಸಂಭ್ರಮಾಚರಣೆ ಆಗುತ್ತೆ ಅಂತ ಕಾಣುತ್ತೆ. ಇರಲಿ, ಎಷ್ಟೇ ದಿನ ಇದ್ದರೂ ಕೂಡ ಒಳ್ಳೆಯ ಆಡಳಿತ, ಅದರಲ್ಲೂ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅನ್ನೋ ಒಂದು ಗ್ಯಾರಂಟಿಯನ್ನು ಸ್ಥಾಪನೆ ಮಾಡಿದರೆ, ಅದನ್ನು ಅನುಷ್ಠಾನ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ಸಾರ್ಥಕತೆ ಬರುತ್ತೆ. ನಮಸ್ಕಾರ.